ಕಾಶ್ಮೀರದಲ್ಲಿದ್ದೀನಿ. ಕಾಶ್ಮೀರದಲ್ಲಿ ದಾಲ್ ಲೇಕ್ನಲ್ಲಿ ಒಂದು ಬೋಟಿಂಗ್, ಸುಂದರವಾಗಿರುವಂತಹ ಬೋಟಿಂಗ್ ಮಾಡಿದಾದ್ಮೇಲೆ ಇವಾಗ ಬಂದು ಇರುವಂಥದ್ದು ಬೋಟ್ ಹೌಸ್ನಲ್ಲಿ. ಕೆರೆ ಮೇಲೇ ಎಷ್ಟೊಂದು ಬೋಟ್ ಹೌಸ್ಗಳು ನೋಡಿದ್ವಿ ನಾವು ಸಂಜೆ ಎಲ್ಲನೂ. ಈಗ ಒಂದು ಬೋಟ್ ಹೌಸಲ್ಲಿ ಸ್ಟೇ ಆಗೋದಿದೆ. ಕೇರಳದಲ್ಲಿ ಬೋಟ್ ಹೌಸ್ ಸ್ಟೇ ಥರ ಕಾಶ್ಮೀರಲ್ಲಿ ಕೂಡ ಬೋಟ್ ಹೌಸ್ ಸ್ಟೇ ಮಾಡ್ಬೋದು. ಒಂದು ಅದ್ಭುತ ಅನುಭವ ನೀಡುತ್ತೆ. ಎಲ್ಲಿ ನೋಡಿದ್ರು ಮರದಲ್ಲಿ ಮಾಡಿರುವಂತಹ ಬೋಟ್ಗಳು ಕಾಣಿಸ್ತು. ಒಂದು ಸಾರಿ ಇದು ಹೇಗಿದೆ ಸೌಂದರ್ಯ, ಒಳಗಡೆ ಏನೇನು ಫೆಸಿಲಿಟಿ ಇದೆ ಅಂತ ನೋಡ್ಕೊಂಡು ಎಲ್ಲ ರೂಮ್ಗಳಲ್ಲೂ ಹೀಟರ್ಗಳನ್ನ ವ್ಯವಸ್ಥೆ ಇದೆ. ಹಾಸಿಗೆಗೆ ಹೀಟರ್ಗಳನ್ನ ಹಾಕಿರ್ತಾರೆ, ಬಿಸಿಯಾಗಿರುವಂಥದ್ದು. ಕಾಶ್ಮೀರದಲ್ಲಿ ನಾವು ಇರುವಂಥ ಬಿಸಿಗಳಲ್ಲಿ ಬಹುತೇಕ -ಡಿಗ್ರಿನೇ ಕಾಣಿಸ್ತಿತ್ತು ನಮಗೆ, ಅಷ್ಟು ಚಳಿ ಆಗ್ತಾ ಇತ್ತು. ಇದು ಕೂಡ ಒಂದು ರೂಮ್. ಟಾಯ್ಲೆಟ್ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಟಾಯ್ಲೆಟ್ನ ವ್ಯವಸ್ಥೆ, ಕಮೋಡ್ ಇದೆ, ಹಾಗೆ ಸ್ನಾನ ಮಾಡೋದಕ್ಕೆ ಇನ್ನೊಂದು ರೂಮ್ ನೋಡ್ಕೊಂಬರೋಣ. ಇದು ಕೂಡ ಒಂದು ರೂಮ್, ಸ್ವಲ್ಪ ದೊಡ್ಡದಾಗಿದೆ. ಇದು ಫ್ಯಾಮಿಲಿ ಜೊತೆ ಇರೋದಕ್ಕೆ, ಹಾಗೆ ನೀವು ಫ್ರೆಂಡ್ಸ್ ಜೊತೆ ಬಂದು ಒಂದು ಒಳ್ಳೆ ಟ್ರಿಪ್ನ ಸವಿಬೋದು. ಇನ್ನೊಂದು ರೂಮು ಎಲ್ಲ ಕಂಪ್ಲೀಟ್ ಮರದಲ್ಲೇ ಮಾಡಿದ್ದಾರೆ, ಅದೇ ಒಂದು ಆಶ್ಚರ್ಯ ಅನ್ಸೋದು. ಹೀಗೆ ಇದೊಂದು ಸುಂದರವಾಗಿರುವಂಥ ಹಾಲು. ಎಷ್ಟೇ ಜನ ಫ್ರೆಂಡ್ಸ್ ಫ್ಯಾಮಿಲಿ ಬಂದರೆ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ಅಲ್ಲಿ ಕೆರೆನ ನೋಡ್ತಾ ಮುಂದೆ ಇರುವಂತಹ ಜನಜೀವನ ನೋಡ್ತಾನ. ಮತ್ತು ಇದೊಂದು ಡೈನಿಂಗ್ ಹಾಲು. कैपेसिटी कितना है, कितना लोग रह सकते हैं एक बार? इसमें रहते हैं 2, 4, 6, 8 और 3 बच्चे, 4 बच्चे, 8 लोग रह सकते हैं। हाँ, और 4 बच्चे। रात चेक इन करके सवेरे चेकआउट करना है क्या? हाँ, 2 o'clock होता है। ओके कितना है प्राइस? 6,500। 6,500 एक फूड। कितने लोगों के लिए? एक रूम के लिए। एक रूम के लिए? एक रूम में कितने लोग रख सकते हैं? 2 पर्सन 1 चाइल्ड। ಓಕೆ. ಸೊ ಇದು 6,000 ಶುರು ಆಗುತ್ತೆ ಒಂದು ಕಪಲ್ಗೆ, ಮತ್ತು ಒಂದು ಫ್ಯಾಮಿಲಿಗೆ ಅಂತ ಹೇಳ್ಬೋದು. ಒಂದು ರೂಮ್ ಅಷ್ಟು ಚಾರ್ಜ್ ಆಗುತ್ತೆ. ನಿಮಗೆ ಊಟ ಕೂಡ ಸಿಗುತ್ತೆ, ವೆಜ್ और नॉन वेज दोनों खाना होता है ना, ಎರಡೂ ಸಿಗುತ್ತೆ ನಿಮಗೆ. ಹಾಗೆಯೇ यहाँ पे ऐसा कितना बोट है? यहाँ पे 950 बोट। 1900 950 950 950 1950. यस नहीं 950 950 ಈ ಥರ ಬೋಟ್ಗಳಿವೆ, ತೇಲುವಂತಹ ಒಂದು ಐಷಾರಾಮಿ ಹೋಟೆಲ್ಗಳ ಥರ ಇರುವಂಥದ್ದು. ತುಂಬಾ ಚೆನ್ನಾಗಿದೆ. ನಾನಿವತ್ತಿಗೆ ಸ್ಟೇ ಮಾಡ್ತಾ ಇದ್ದೀನಿ. ಫೆಸಿಲಿಟಿ ಕೂಡ ತುಂಬ ಸಕ್ಕತ್ತಾಗಿದೆ. ನೀವೇನಾದರೂ ಕಾಶ್ಮೀರಕ್ಕೆ ಬಂದರೆ ದಾಲ್ ಲೇಕ್ ಮೇಲೆ ಬೋಟ್ ಹೌಸಲ್ಲಿ ಸ್ಟೇ ಆಗೋದಂತೂ ಮರಿಬೇಡಿ. ಈ ಒಂದು ನಾನು ಇರೋಂಥ ಸ್ಟೇ ಇರೋದು, ಇಸ್ಕಾ ನಾಮ್ ಕ್ಯಾ ಹೈ? हाउस बोट पियानो ಅನ್ನೋ ಒಂದು ಬೋಟಿಂಗ್ ಬೋಟ್ ಹೌಸಲ್ಲಿ ಇದ್ದೀನಿ ನಾನಿವತ್ತು. ಕಾಶ್ಮೀರದ ಚಳಿ ಅಂತೂ ಹೇಳಲ್ಲ ಸಾಧ್ಯ. -5 ಇಂದ -8 ಹೋಗಿತ್ತು. ರೂಮ್ನಲ್ಲಿ 1, 2,
ಇಷ್ಟು ದಪ್ಪದು 3 ಲೇಯರ್ ಬೆಡ್ಶೀಟ್ ಹಾಕೊಂಡು ಮೈ ಮೇಲೆ ಒಂದು 3-4 ಬೇರೆ ಲೇಯರ್ಗಳನ್ನ ಬಟ್ಟೆಗಳನ್ನ ಹಾಕೊಂಡು ಹಾಗೇನೆ ಇಲ್ಲಿ ನೋಡಿ, ಇದು ಒಂದು ಹೀಟರ್ನ ವ್ಯವಸ್ಥೆ ಇರುತ್ತೆ, ಒಂದು ಹೈ ಟೆಂಪ್ರೇಚರ್ನಲ್ಲಿ ರೂಮ್ ಬೆಡ್ನ ಹೀಟ್ ಮಾಡ್ಬೋದು. ಈ ಥರ ಒಂದು ಹೀಟರ್ನ ವ್ಯವಸ್ಥೆ ಇರುತ್ತೆ. ಅದು ಅಲ್ಲದೆ ಇದು ನೋಡಿ, ಇದು ಹಾಟ್ ವಾಟರ್ ಬ್ಯಾಗ್ಸ್ ಅಂತ. ಇದು ಬಿಸಿ ನೀರನ್ನ ತುಂಬಿಟ್ರು ಜಾಸ್ತಿ ಹೊತ್ತು ಬಿಸಿಯಾಗಿರೋಂತಹ ಬ್ಯಾಗ್ಗಳಿದು. ಇಷ್ಟು ಬೆಚ್ಚಗೆ ಮಾಡಿಕೊಂಡ್ರೂ ಚಳಿ ಆಗುತ್ತೆ. ಕೈ ಕಾಲುಗಳೆಲ್ಲ ಸೆಟೆದ್ಕೊಂಡು ಬ್ಲಡ್ ಕ್ಲಾಟ್ ಆಗ್ಬಿಟ್ಟಿದೆ, ಅಂತ ರಕ್ತ ಹೆಪ್ಪುಕಟ್ಬಿಟ್ಟು ಬೆರಳು ಕೈ ಕಾಲುಗಳನ್ನ ಆಡಿಸೋದಕ್ಕೆ ಆಗಲ್ಲ, ಅಷ್ಟು ಚಳಿ ಆಗುತ್ತೆ. ನಾನು ನೆನ್ನೆ ರಾತ್ರಿ ಅದೇ ಯೋಚನೆ ಮಾಡ್ತಾ ಇದ್ದೆ. ಈಗ ಗಡಿ ಭಾಗದಲ್ಲಿ ಸಿಯಾಚಿನ್ ಈ ಥರ ಒಂದು ಗಡಿ ಭಾಗದಲ್ಲಿ ಗಡಿ ಕಾಯೋದು ಸೈನಿಕರಿಗೆ ಎಷ್ಟು ಚಳಿ ಆಗ್ಬೋದು ಅಂತ. ಸುಮಾರು -40, 50, 60ವರೆಗೂ ಹೋಗುತ್ತೆ ಟೆಂಪ್ರೇಚರಲ್ಲಿ. ರಾತ್ರಿ ಹೊತ್ತಲ್ಲಿ ವಿಪರೀತ ಚಳಿ ಇರೋದ್ರಿಂದ ಸ್ವಲ್ಪ ಬಿಸಿ ಕಾಯಿಸ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಥರ ಕ್ಯಾಂಪ್ ಫೈರ್ನ ಒಂದು ಪಾತ್ರೆ ಒಳಗಡೆನೆ, ಈ ಥರ ಒಂದು ಸಿಲಿಂಡರ್ ಒಳಗಡೆನೆ ಸೌದೆಗಳನ್ನ ಹಾಕಿ ಬೆಂಕಿ ಹಚ್ಚಿ ಬಿಟ್ಟಿರ್ತಾರೆ. ಸ್ವಲ್ಪ ಬಿಸಿ ಮಾಡ್ಕೊಬೋದು ಇದರಿಂದ. ಒಳ್ಳೆ ಬ್ರೇಕ್ಫಾಸ್ಟು ಟೀ ಮಾಡಿ ನಾನು ಇಲ್ಲಿಂದ ಚೆಕ್ಔಟ್ ಮಾಡ್ತಾ ಇದ್ದೀನಿ. HP ಪಿಯಾನೋ ಅಂತ ನಾನು ಇದ್ದಿದ್ದಂತಹ ಬೋಟ್ ಹೌಸು. ಇಂಥದ್ದು 950ಕ್ಕೂ ಹೆಚ್ಚು ಬೋಟ್ ಹೌಸ್ಗಳಿವೆ. ನೀವು ಯಾರಾದರೂ ಟೂರ್ ಆಪ್ರೇಟರ್ ಕಡೆಯಿಂದ ಬಂದರೆ ಅವರೇ ನಿಮಗೋಸ್ಕರ ಮುಂದೆ ಬುಕ್ ಮಾಡಿರ್ತಾರೆ. ಇಲ್ಲ ನೀವೇ ಡೈರೆಕ್ಟ್ಲಿ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀನಿ ಅಂದರು ಮೇ ಬಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲ ನಿಮ್ಗೆ ಆನ್ಲೈನಲ್ಲೂ ಕೂಡ ತುಂಬಾ ಆಪ್ಷನ್ಸ್ಗಳು ಸಿಗುತ್ತೆ ಈ ಥರ ಬೋಟ್ ಹೌಸಲ್ಲಿರೋವಂಥದ್ದು. ಬೋಟ್ ಹೌಸಿಗೆ ಬರೋದಕ್ಕಿಂತ ಮುಂಚೆ ಒಂದು ಒಳ್ಳೆ ಶಿಕಾರ ರೈಡ್ನ ಮಾಡಿಕೊಂಡು ಅದಾದ್ಮೇಲೆ ಬಂದು ಇಲ್ಲಿ ತಂಗಿ ಒಂದು ಚೆನ್ನಾಗಿರೋಂಥ ಅದ್ಭುತ ಅನುಭವನ ಪಡೆದು ಹೋಗ್ಬೋದು. ಇಲ್ಲಿಂದ ಹೊರಡ್ತಾ ಇದ್ದೀನಿ. ಇಲ್ಲ ಇದಾದಮೇಲೆ ಮತ್ತೆ ಕಾಶ್ಮೀರದಿಂದ ಪಹಲ್ಗಾಮ್ ಅನ್ನೋ ಒಂದು ಊರಿಗೆ ಹೋಗ್ತಾ ಇದ್ದೀನಿ. ಅದು ಕಾಶ್ಮೀರದಲ್ಲೇ ಅತಿ ಹೆಚ್ಚು ಚಳಿಯಾಗುವಂಥ ಪ್ರದೇಶ. ಅಲ್ಲಿ ಹೇಗಿರುತ್ತೆ, ಅಲ್ಲಿ ಪ್ರಕೃತಿಯ ಸೌಂದರ್ಯ ಹೇಗಿರುತ್ತೆ ಅಂತ ಕೂಡ ನೋಡಬೇಕಿದೆ. ನಿಮಗೂ ತೋರಿಸ್ತೀನಿ, ವಿಡಿಯೋನ ಹಾಗೆ ನೋಡ್ತಾ ಇರಿ. ಮತ್ತೆ ಸಿಗೋಣ.